ಸಿಎಂ ಸಿದ್ದರಾಮಯ್ಯನವರ ವಿರುದ್ಧದ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ತನಿಖೆ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಲೋಕಾಯುಕ್ತ ಕೇಳಿದಂತಹ ಪ್ರಶ್ನೆಗಳು ಏನು, ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ಎಂಬುದರ ವರದಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಲೋಕಾಯುಕ್ತ ಪೊಲೀಸರ ಮುಂದೆ ಸಿಎಂ ಉತ್ತರ ಏನಾಗಿತ್ತು? 30 ಪ್ರಶ್ನೆಗಳನ್ನ ಕೇಳಿದ್ದಾರೆ. 30 ಪ್ರಶ್ನೆಗಳಿಗೆ ಸವಿವರವಾದ ಉತ್ತರವನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಲೋಕಾಯುಕ್ತ ಪೊಲೀಸರ ಮುಂದೆ ಸಿಎಂ ಪತ್ನಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆ ಜಮೀನು ಮಾಲೀಕ ದೇವರಾಜು ಇವರೆಲ್ಲರೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಉತ್ತರವನ್ನ ಕೊಟ್ಟಿದ್ದಾರೆ 30 ಪ್ರಶ್ನೆಗಳಿಗೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಯಾವ್ಯಾವ ಪ್ರಶ್ನೆಯನ್ನ ಹೇಗೆ ಯಾವ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಲೋಕಾಯುಕ್ತ ತನಿಖೆಯನ್ನ ನಡೆಸಿತ್ತು, ನಂತರ ಬಿ ರಿಪೋರ್ಟ್ ಅನ್ನ ಹಾಕ್ತು, ಈಗ ಕೋರ್ಟ್ ಅಂಗಳದಲ್ಲಿದೆ. 1977ರಲ್ಲಿ ಪಾರ್ವತಿ ಜೊತೆ ನನ್ನ ವಿವಾಹ ಆಗಿದೆ. ಸೊ ಅಂದ್ರೆ ಇವರಿಬ್ಬರ ಸಂಬಂಧದ ಕುರಿತಾಗಿ ಪ್ರಶ್ನೆಗಳು ಬಂದಿದೆ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಯಾವಾಗ ವಿವಾಹ ಆಗಿತ್ತು ಅಂತ. ವಿವಾಹಕ್ಕೂ ಮುನ್ನ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಕುಟುಂಬಸ್ಥರು ಪರಿಚಯವನ್ನ ಮಾಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಜೊತೆ ಯಾವುದೇ ಹಣಕಾಸಿನ ವ್ಯವಹಾರ ಇಲ್ಲ. ಇದಿಷ್ಟು ಸಿಎಂ ಕೊಟ್ಟಿರುವಂತಹ ಉತ್ತರ. ಮಲ್ಲಿಕಾರ್ಜುನ ಸ್ವಾಮಿ ಜೊತೆಗೆ ಯಾವುದೇ ಹಣಕಾಸಿನ ವ್ಯವಹಾರ ಇಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿಸಿರೋ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಆ ಜಮೀನನ್ನ ಅವರ ಸಹೋದರಿಗೆ ಅವರು ಗಿಫ್ಟ್ ಡೀಡ್ ಆಗಿ ಕೊಟ್ಟಿದ್ರು. ಸೊ ಅದಕ್ಕೆ ಸಂಬಂಧಿತವಾಗಿ ಕೊಟ್ಟಿರುವಂತಹ ವಿವರ ಇದು. ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನು ವಿಷಯವಾಗ್ಲಿ ಅಥವಾ ಹಣ ವಿಷಯವಾಗ್ಲಿ ನಾನು ಯಾವುದೇ ವ್ಯವಹಾರ ಮಾಡಿಲ್ಲ. ಜಮೀನಿನ ಭೂ ಮಾಲೀಕ ದೇವರಾಜು ನನಗೆ ಪರಿಚಯ ಇಲ್ಲ. ದೇವರಾಜು ಪರಿಚಯ ಮಲ್ಲಿಕಾರ್ಜುನ ಸ್ವಾಮಿಗಿರಬಹುದು, ಆದರೆ ಸಿದ್ದರಾಮಯ್ಯನವ್ರಿಗಿದೆಯಾ ಅಂತಂದ್ರೆ ಅವರ ಪರಿಚಯ ಇಲ್ಲ ಅಂತ ಹೇಳ್ತಾರೆ. ಜಮೀನನ್ನ ಭೂ ಸ್ವಾಧೀನದಿಂದ ಕೈ ಬಿಡಲು ನಾನು ಸಹಾಯ ಮಾಡಿಲ್ಲ. ಇವರ ಹಸ್ತಕ್ಷೇಪ ಇತ್ತ ಇಲ್ವಾ ಅನ್ನೋದಕ್ಕೆ ಸಿಕ್ಕಿರುವಂತಹ ಉತ್ತರ. 2013ರಲ್ಲಿ ಜಮೀನು ದಾನ ಕೊಟ್ಟಿರುವ ಬಗ್ಗೆ ನನಗೆ ಮಾಹಿತಿ ಇದೆ. ನನ್ನ ಪತ್ನಿ ಪಾರ್ವತಿ ಅವರಿಗೆ ಅವರ ಸಹೋದರ ಮಲ್ಲಿಕಾರ್ಜುನ್ ದಾನ ರೂಪದಲ್ಲಿ ಕೊಟ್ಟದ್ರ ಬಗ್ಗೆ ನನಗೆ ಮಾಹಿತಿ ಇದೆ. ಜಮೀನಿನ ವಿಚಾರದಲ್ಲಿ ನಾನು ಯಾವುದೇ ಪ್ರಭಾವವನ್ನ ಬೀರಿಲ್ಲ. ಇದನ್ನ ಈ ಕಡೆಯಲ್ಲಿ ವಿಜಯನಗರದಲ್ಲಿ ಮಾಡಿಕೊಡಿ ಅಥವಾ ಬೇಗ ಮಾಡಿಕೊಡಿ, ಇಂತಿಷ್ಟೇ ಸೈಟ್ ಕೊಡಿ ಅಂತ ನಾನೇನೂ ಪ್ರಭಾವ ಬೀರಿಲ್ಲ. 14 ನಿವೇಶನ ಪರಿಹಾರ ನೀಡಿರುವುದು ಪತ್ನಿಯಿಂದ ಗೊತ್ತಾಯಿತು. ಅವರು ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಾರೆ. ಹೀಗೆ 14 ನಿವೇಶನಗಳನ್ನು ನನಗೆ ಕೊಟ್ಟಿದ್ದಾರೆ ಅಂತ ಆ ಮೂಲಕವಾಗಿ ನನಗೆ ಮಾಹಿತಿ ಇದೆಯೇ ವಿನಃ ನೇರ ದೇವರಾಜು ಇಂದಾಗಲಿ ಅಥವಾ ಮಲ್ಲಿಕಾರ್ಜುನ ಜೊತೆಗಿನ ವ್ಯವಹಾರದಿಂದಾಗಲಿ ಇದು ಬಂದಿರೋದಲ್ಲ. 14 ನಿವೇಶನ ಪರಿಹಾರವಾಗಿ ಪಡೆಯಲು ನಾನು ಯಾವುದೇ ರೀತಿಯ ಒತ್ತಡವನ್ನ ಹಾಕಿಲ್ಲ ಮೂಡ ಮೇಲೆ ಅನ್ನೋದರ ವಿವರವನ್ನ ಲೋಕಾಯುಕ್ತ ಮುಂದೆ ಕೊಟ್ಟಿದ್ದಾರೆ ಸಿಎಂ. ಈ ಸಂದರ್ಭದಲ್ಲಿ ನಾನು ಯಾವ ಹಸ್ತಕ್ಷೇಪವನ್ನು ಮಾಡಿಲ್ಲ. ಪತ್ರ ಮುಖೇನ ಆಗಲಿ ಮೌಖಿಕವಾಗಲಿ ಯಾವ ರೀತಿಯಲ್ಲೂ ಕೂಡ ನಾನು ಪ್ರಭಾವವನ್ನು ಬೀರಿಲ್ಲ ಅಂತ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನೀವು ಈ ಕಾಪಿ ಏನು ನೋಡ್ತಾ ಇದ್ರಿ, ಇದು ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತಹ ಕಾಪಿ. ಇದು ಲೋಕಾಯುಕ್ತ ತನಿಖೆಯ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮತ್ತು ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಜೊತೆಗೆ ಜಮೀನಿನ ಮಾಲೀಕ ದೇವರಾಜು ಈ 4 ಆರೋಪಿಗಳು ವಿಚಾರಣೆಯ ಹಂತದಲ್ಲಿ ಲೋಕಾಯುಕ್ತ ಕೇಳಿದ 30 ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಉತ್ತರ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ, ಈಗ ಲೋಕಾಯುಕ್ತ 30 ಪ್ರಶ್ನೆಗಳನ್ನ ಕೇಳಿದೆ. ಆ 30 ಪ್ರಶ್ನೆಗಳಿಗೆ ಈ 4ರಿಂದಲೂ ಕೂಡ ಉತ್ತರವನ್ನ ಪಡ್ಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ದಾಖಲೆಗಳಲ್ಲಿ ಏನ್ ಡೀಟೇಲ್ಸ್ ಇದೆ? ಖಂಡಿತವಾಗಿಯೂ ದೇವ, ಯಾಕೆಂದ್ರೆ ಪ್ರಮುಖವಾಗಿ ಮೂಡ ಹಗರಣದ ಏನು ವಿಚಾರ ಇತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಕಳೆದ 4 ದಿನಗಳ ಹಿಂದೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿತ್ತು. ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಸಿಎಂ ಇರ್ಬೋದು, ಜೊತೆಗೆ ಅವರ ಪತ್ನಿ, ಜೊತೆಗೆ ಅವರ ಬಾಮೈದ, ಜೊತೆಗೆ ಭೂಮಿಯನ್ನು ಮಾರಾಟ ಮಾಡಿದಂಥ ದೇವರಾಜ್ ಇವರು ಯಾರ ಕೂಡ ಪಾತ್ರ ಇಲ್ಲ, ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ಜೊತೆಗೆ ಅವರ ವಿರುದ್ಧ ಕ್ಲೀನ್ ಚಿಟ್ ಅನ್ನು ಕೊಡುವಂತ ಪ್ರಯತ್ನಗಳನ್ನು ಮಾಡಿತ್ತು. ಜೊತೆಗೆ ಅವರ ವಿರುದ್ಧ ಕ್ಲೀನ್ ಚಿಟ್ ಕೂಡ ಈಗಾಗಲೇ ಸಲ್ಲಿಕೆಯನ್ನು ಕೂಡ ಮಾಡಿರುವಂಥದ್ದು. ಅಂತಿಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಪ್ರಕರಣ ದಾಖಲಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು 2 ಗಂಟೆಗಳ ಕಾಲ ಲೋಕಾಯುಕ್ತ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಅವರಿಗೆ 30 ಪ್ರಶ್ನೆಗಳ ಪ್ರಶ್ನಾವಳಿಗಳನ್ನ ಕೇಳಲಾಗಿತ್ತು. ಜೊತೆಗೆ ಸಿಎಂ ಅವರ ಪರಿಚಯ ಮತ್ತು ಸಿಎಂ ಅವ್ರಿಗೂ ಮತ್ತು ಪಾರ್ವತಿ ಅವ್ರಿಗೂ ಯಾವ ಸಂದರ್ಭದಲ್ಲಿ ಮದುವೆ ಆಯಿತು, ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ಜೊತೆ ಇರುವಂತಹ ಆರ್ಥಿಕ ವ್ಯವಹಾರಗಳು ಯಾವ್ಯಾವ ರೀತಿ ಇತ್ತು ಅಂದ್ರೆ ಅವರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು, ಜೊತೆಗೆ ಭೂಮಿಯ ವ್ಯವಹಾರಗಳಿರ್ಬೋದು, ಜೊತೆಗೆ ಇವರಿಗೆ ಕೊಟ್ಟಂತ ಅಂದ್ರೆ ಪಾರ್ವತಿ ಅವರಿಗೆ ಕೊಟ್ಟಂತ ದಾನಪತ್ರ ದಾನವಾಗಿ ಕೊಟ್ಟಂತ 3
ಎಕರೆ 16 ಗುಂಟೆ ಜಮೀನಿನ ವಿಚಾರ ಯಾವಾಗ ತಿಳಿತು, ಇದೆಲ್ಲದ್ರ ಬಗ್ಗೆಯೂ ಕೂಡ ಸವಿವರವಾಗಿ ಲೋಕಾಯುಕ್ತ ಪೊಲೀಸರು ಹೇಳಿಕೆಗಳನ್ನ ದಾಖಲನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಸರಿಸುಮಾರು 2 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದಂತ ಸಿಎಂ ಸಿದ್ದರಾಮಯ್ಯ ಅವರು ಇದಕ್ಕೆಲ್ಲ ಕೂಡ ಅಂದ್ರೆ 30 ಪ್ರಶ್ನೆಗಳು ಕೂಡ ಸವಿವರವಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮಲ್ಲಿಕಾರ್ಜುನ್ ಸ್ವಾಮಿಗೂ ಮತ್ತು ನನಗೂ ಯಾವುದೇ ರೀತಿಯ ಆರ್ಥಿಕ ವ್ಯವಹಾರಗಳಾಗ್ಲಿ ಅಥವಾ ಭೂಮಿಯ ವ್ಯವಹಾರಗಳಾಗ್ಲಿ ಯಾವುದು ಕೂಡ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ 5,95,000ಕ್ಕೆ ನಡೆದಂತ ವ್ಯವಹಾರ ಏನಿತ್ತು ಅಂದ್ರೆ ಒಂದು ಸೈಟ್ ಅನ್ನ ಖರೀದಿಯನ್ನ ಮಾಡೋ ಸಂದರ್ಭದಲ್ಲಿ ಇದ್ದಂತ ಮಾಹಿತಿಗಳೇನಿತ್ತು ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳೇನಿತ್ತು ಅದ್ಯಾವುದು ಕೂಡ ನನ್ನ ಜೊತೆಯಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಪಾರ್ವತಿಯವರು ಕೂಡ 2 ಪುಟಗಳ ಸ್ವಇಚ್ಛೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸ್ವಇಚ್ಛೆ ಹೇಳಿಕೆಯನ್ನ ಕೊಟ್ಟ ಸಂದರ್ಭದಲ್ಲಿ 2010 ಆದ ನಂತರ ನಡೆದಂತ ಬೆಳವಣಿಗೆಗಳೇನಿತ್ತು ಅಂದ್ರೆ ಅವರ ಸಹೋದರ ಮಲ್ಲಿಕಾರ್ಜುನ್ ಸ್ವಾಮಿ ಕೊಟ್ಟಂತ ವಿಚಾರ ಅಂದ್ರೆ ದಾನಪತ್ರವಾಗಿ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳಲಾಗಿದೆ. ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡ ನಂತರ 2020-21ರಲ್ಲಿ ಮೂಡದ ಜೊತೆಯಲ್ಲಿ ನಡೆದಂತ ವ್ಯವಹಾರಗಳೇನಿತ್ತು ಅಂದ್ರೆ ಪತ್ರ ವ್ಯವಹಾರಗಳೇನಿತ್ತು ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಇದರಲ್ಲಿ ಹಂಚಿಕೆಯನ್ನ ಮಾಡ್ಕೊಂಡಿರುವಂತದ್ದು. ದಿವ್ಯಾ, ಮುರಳಿ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡೆದುಕೊಳ್ತೀವಿ.